ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಬಿಕ್ಲು ಶಿವ ಕೊಲೆ ಕೇಸ್ ಆರೋಪಿ ಜಗ್ಗಾ ದುಬೈಗೆ ಎಸ್ಕೇಪ್. ಜುಲೈ 15ರಂದು ಬಿಕ್ಲು ಕೊಲೆಯಲ್ಲಿ ಭಾಗಿ, ಜುಲೈ 16ಕ್ಕೆ ಚೆನ್ನೈಗೆ ಪರಾರಿ, ಅಲ್ಲಿಂದ ದುಬೈಗೆ ಹಾರಿರೋ ಜಗ್ಗಾ. ರೆಡ್ ಕಾರ್ನರ್ ನೋಟಿಸ್ಗೆ ಭಾರತೀ ನಗರ ಪೊಲೀಸರ ಸಿದ್ಧತೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ ಇವತ್ತು ತನಿಖೆ ಆರಂಭಿಸಲಿರುವ ಡಿಜಿಪಿ ಪ್ರಣವ್ ಮೊಹಾಂತಿ ನೇತೃತ್ವದ ಎಸ್ಐಟಿ. ಸಾಕ್ಷಿ ಸಂಗ್ರಹ, ಸಾಕ್ಷಿಗಳ ರಕ್ಷಣೆಯೇ ವಿಶೇಷ ತನಿಖಾ ತಂಡಕ್ಕಿರುವ ಚಾಲೆಂಜ್. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣದಲ್ಲಿ ಎಸ್ಐಟಿ ತಂಡ ವಿಸ್ತರಣೆ. ಎಸ್ಐಟಿ ತಂಡಕ್ಕೆ 20 ಮಂದಿ ಅಧಿಕಾರಿ ಸಿಬ್ಬಂದಿಯ ನಿಯೋಜನೆ. 4 ತಂಡಕ್ಕೆ ಹೊಸ ಟೀಮ್ ನಿಯೋಜನೆ ಮಾಡಿದ ಡಿಜಿಪಿ ಸಲೀಂ. ನಾಳೆ ದೆಹಲಿಗೆ ತೆರಳಲಿರುವ ಸಿದ್ದರಾಮಯ್ಯ, ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಲಿರೋ ಸಿಎಂ. ನಾಯಕತ್ವ ಬದಲಾವಣೆ ಚರ್ಚೆಗೆ ಬ್ರೇಕ್ ಹಾಕಿಸಿ ಸಿಎಂಗೆ ಆಪ್ತ ಸಚಿವರಿಂದ ಸಲಹೆ. ರೆಡ್ಡಿ ರಾಮುಲೂರನ್ನ ಒಗ್ಗೂಡಿಸೋಕೆ ಬಿಜೆಪಿ ನಾಯಕರಲ್ಲೇ ಪೈಪೋಟಿ. ದೆಹಲಿಗೆ ಬನ್ನಿ ಮಾತನಾಡೋಣ ಅಂದ ವಿ ಸೋಮಣ್ಣ ಹೇಳಿದ ಬೆನ್ನಲ್ಲೇ ವಿಜಯೇಂದ್ರ ಅಲರ್ಟ್. ಯಡಿಯೂರಪ್ಪ ಸೂಚನೆ ಬೆನ್ನಲ್ಲೇ ಒಂದಾದ ಶ್ರೀರಾಮುಲು ರೆಡ್ಡಿ. ಬೆಳ್ಳಂಬೆಳಗ್ಗೆ ಉದ್ಯಮಿ ಕೆಜಿಎಫ್ ಬಾಬುಗೆ ಆರ್ಟಿಒ ಶಾಕ್. ಐಷಾರಾಮಿ ಕಾರುಗಳ ಟ್ಯಾಕ್ಸ್ ಕಟ್ಟದ್ದಕ್ಕೆ ಅಧಿಕಾರಿಗಳಿಂದ ರೇಡ್. ಆರ್ಟಿಒ ಜಂಟಿ ಆಯುಕ್ತೆ ಶೋಭಾ ನೇತೃತ್ವದ ತಂಡದಿಂದ ದಾಳಿ. ಬೀದರ್ನಲ್ಲಿ ಭ್ರಷ್ಟ ಅಧಿಕಾರಿಗೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಶಾಕ್. ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಆರೋಗ್ಯ ಇಲಾಖೆಯ ಅಧಿಕಾರಿ ನಿವಾಸದ ಮೇಲೆ ದಾಳಿ. ಸುನಿಲ್ ಕುಮಾರ್, ಚಂದ್ರಪ್ರಕಾಶ್ ಪ್ರಭಾ ಮನೆ ಜಾಲಾಡಿದ ಅಧಿಕಾರಿಗಳು. ಹಂಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಜನಿ ಷಣ್ಮುಖ ಗೌಡಗೆ ಲೋಕ ಶಾಕ್. ಕಡ್ಡಿರಾಂಪುರದ ಬಳಿ ಇರುವಂತಹ ಮನೆಯ ಮೇಲೆ ದಾಳಿ. ಬಿಬಿಎಂಪಿಯ ಎಡಿ ಆಗಿರೋ ರಜನಿ ಅಳಿಯನ ಮೇಲೆ ಭ್ರಷ್ಟಾಚಾರ ಆರೋಪ ಹಿನ್ನೆಲೆ ಸರ್ಚಿಂಗ್. ಇಂದಿನಿಂದ ತೀವ್ರಗೊಂಡ ಬೇಕರಿ ಕ್ಯಾಂಡಿಮೆಂಟ್ಸ್ ವ್ಯಾಪಾರಿಗಳ ಪ್ರತಿಭಟನೆ. ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ವಿರೋಧಿಸಿ ಕೈಗೆ ಕಪ್ಪು ಪಟ್ಟಿ ಧರಿಸಿ ವ್ಯಾಪಾರ. ಇಂದಿನಿಂದ 3 ದಿನ ಅಂಗಡಿಯಲ್ಲಿ ಹಾಲು, ಟೀ, ಕಾಫಿ ಸಿಗಲ್ಲ ಅಂತ ಬೋರ್ಡ್. ಸಿಲಿಕಾನ್ ಸಿಟಿಯಲ್ಲಿ ನಿಲ್ಲದ ರೋಡ್ ರೇಜ್ ಪ್ರಕರಣ. ರೈಟ್ ಟರ್ನ್ ತಗೊಳ್ಳೋ ವಿಚಾರದಲ್ಲಿ ರಾಂಗ್ ಆದ ಕಾರು ಚಾಲಕ ರಾಡ್ನಿಂದ ಆಟೋ ಚಾಲಕನ ಮೇಲೆ ಹಲ್ಲೆ ಮಾಡಿದ ಆರೋಪ. ಬೆಳ್ಳಂದೂರು ಕೆರೆ ರಸ್ತೆಯಲ್ಲಿ ಘಟನೆ. ಶಾಲಾ ಮಕ್ಕಳಿಗೆ ವಿತರಿಸುವಂತಹ ಮೊಟ್ಟೆ ಬಗ್ಗೆ ಗ್ರಾಮಸ್ಥರಲ್ಲೇ ಭಿನ್ನಮತ. ಮಂಡ್ಯದ ಆಲಕೆರೆ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಪಕ್ಕ ಇದೆ ವೀರಭದ್ರೇಶ್ವರ ದೇಗುಲ. ಶಾಲೆಯಲ್ಲಿ ಮೊಟ್ಟೆ ವಿತರಣೆ ಬೇಡ ಅಂತಿರೋ ಪೋಷಕರು. ಇರೋ 120 ವಿದ್ಯಾರ್ಥಿಗಳ ಪೈಕಿ 80 ಮಂದಿ ಶಾಲೆ ಬಿಡೋ ಆತಂಕ. ಗುರ್ಜಾಪುರ ಬ್ಯಾರೇಜ್ಗೆ ಬಿದ್ರು ಬದುಕಿ ಬಂದ ಕೇಸ್. ಬಾಲ್ಯ ವಿವಾಹ ಕೇಸ್ ಬೆನ್ನಲ್ಲೇ ತಾತಪ್ಪನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗುವ ಸಾಧ್ಯತೆ. ದಾಖಲೆಗಳನ್ನೆಲ್ಲ ಪರಿಶೀಲಿಸಿದ ಬಳಿಕವೇ ಎಫ್ಐಆರ್. ಆರೋಪಿ ತಾತಪ್ಪ ನಾಪತ್ತೆಯಾಗಿರೋ ಶಂಕೆ. ಸಾಲ ಕೊಡುವ ನೆಪದಲ್ಲಿ ರೋಹನ್ ಬಹುಕೋಟಿ ವಂಚನೆ ಪ್ರಕರಣ. ಬಿಹಾರದಿಂದ ಬಂದು ಮಂಗಳೂರಲ್ಲಿ ರೋಹನ್ ವಿರುದ್ಧ ಕೇಸ್ ದಾಖಲಿಸಿದ ಉದ್ಯಮಿ. ವಂಚಕ ರೋಹನ್ ತನಿಖೆ ಬರಲಿದೆ ಸಿಐಡಿ ತಂಡ. ಬೆಂಗಳೂರಲ್ಲಿ ಸೈಕಲ್ ಸವಾರನ ಎಡವಟ್ಟು, ಬೈಕ್ನಿಂದ ಕೆಳಕ್ಕೆ ಬಿದ್ದ ಮಹಿಳೆ. ಸಡನ್ ಆಗಿ ಅಡ್ಡ ಬಂದ ಸೈಕಲ್ ಸವಾರ ಬ್ರೇಕ್ ಹಾಕ್ತಾ ಇದ್ದ ಹಾಗೆ ಬೈಕ್ ಹಿಂಬದಿ ಕುಳಿತಿದ್ದ ಮಹಿಳೆಗೆ ಬಿದ್ದು ಗಾಯ. ಕಾರಿನ ಡ್ಯಾಶ್ ಕ್ಯಾಮ್ನಲ್ಲಿ ಘಟನೆ ಸೆರೆ. ದಾವಣಗೆರೆಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರ ಪರದಾಟ. ಜಗಳೂರು, ಮಾಯಕೊಂಡ, ಹೊನ್ನಾಳಿಯಲ್ಲಿ ಹೆಚ್ಚಿದ ಸಮಸ್ಯೆ. ಹೆಚ್ಚಿನ ಬೆಲೆಗೆ ಗೊಬ್ಬರ ಮಾರಾಟಕ್ಕೆ ಅನ್ನದಾತರ ಆಕ್ರೋಶ. ಬೆಂಗಳೂರಲ್ಲಿ ಹೆಚ್ಚಾಯಿತು ರಸ್ತೆ ಗುಂಡಿಗಳ ಅಪಾಯ. ಮಳೆ ಬಂದ್ರೆ ರಸ್ತೆಗಳು ಜಲಾವೃತ, ವಾಹನ ಸವಾರರು ಹೈರಾಣ. ಕೋರಮಂಗಲದ ರಸ್ತೆಯಲ್ಲಿ ಸ್ವೆಗಿ ಬಾಯ್ ಜಸ್ಟ್ ಮಿಸ್. ಕಾಡಿನಲ್ಲಿ ಕೆರೆ ಒಡೆದು ಕಾಫಿ ತೋಟ ಜಲಾವೃತ. ನೀರು ಹರಿದಿರೋ ರಭಸಕ್ಕೆ ತೋಟದಲ್ಲಿ ಅಡಿಗಟ್ಟಲೆ ಹೊಂಡ. ಚಿಕ್ಕಮಗಳೂರು ತಾಲೂಕಿನ ಹೊನ್ನೇಕೊಪ್ಪ ಗ್ರಾಮದಲ್ಲಿ ಘಟನೆ.
ರಾಯಚೂರಲ್ಲಿ ಮಳೆ ನೀರಿಗೆ ಹಾಳಾಗಿ ಹೋಯಿತು 1 ಕೋಟಿ ರೂಪಾಯಿಯ ಚೆಕ್. ಜಿಲ್ಲಾಡಳಿತ ಭವನದ ಒಳಗೆ ನುಗ್ಗಿದ ನೀರು, ಮಳೆ ನೀರನ್ನ ಹೊರಹಾಕೋಕೆ ಸಿಬ್ಬಂದಿಯ ಹರಸಾಹಸ. ಜಮ್ಮು ಕಾಶ್ಮೀರದ ಉಧಂಪುರ ಜಿಲ್ಲೆಯಲ್ಲಿ ಮಳೆಯ ಅವಾಂತರ, ಹೆದ್ದಾರಿಗೆ ಬಂಡೆಕಲ್ಲು ಉರುಳಿ ಬಿದ್ದು ಸಂಚಾರಕ್ಕೆ ಅಡಚಣೆ. ಮುಂದಿನ 72 ಗಂಟೆಗಳ ಕಾಲ ಭಾರೀ ಮಳೆಯಾಗುವ ಮುನ್ಸೂಚನೆ. ಇಂದಿನಿಂದ ಮ್ಯಾಂಚೆಸ್ಟರ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವೆ 4ನೇ ಟೆಸ್ಟ್. ಸರಣಿ ಸಮಬಲ ಮಾಡಿಕೊಳ್ಳೋಕೆ ಭಾರತದ ರಣತಂತ್ರ. 4ನೇ ಪಂದ್ಯಕ್ಕೆ ಮಳೆಯ ಆತಂಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.